ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವಿವತ್ತು ನನಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಥ್ಯಾಂಕ್ಸಾ? ಯಾಕೆ? ಯಜಮಾನ್ರು ಕೋಪದಲ್ಲಿದ್ರು ಅವ್ರನ್ನ ಡೈವರ್ಟ್ ಮಾಡಿ ನಿಮಗೆ ಬೈದೇರ್ ಹಾಗೆ ಮಾಡಿದ್ನಲ್ಲ, ಅದಕ್ಕೆ. ಹೌದು, ನಾನು ಕೇಳೋದೇ ಮರ್ತೆ. ಅಪ್ಪ ಅಷ್ಟು ಗರಂ ಆಗಿದ್ರು, ನೀನ್ ಏನೋ ಮಾತಾಡಿದ ತಕ್ಷಣ ಐಸ್ ಕರ್ಗ್ದಂಗ್ ಕರ್ಕೋಗ್ಬಿಟ್ರು. ಅಂಥದ್ದೇನು ಹೇಳ್ದೆ? ಅದೆಲ್ಲ ಸೀಕ್ರೆಟು ಮೇಡಮ್. ಓ, ನನ್ನ ಹತ್ರನೇ ಸೀಕ್ರೆಟಾ? ಅದು ಯಜಮಾನ್ರಿಗೆ ನನಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್. ಈಗ ಥ್ಯಾಂಕ್ಸ್ ಹೇಳ್ತಿರೋ ಇಲ್ವೋ? ಓ, ಥ್ಯಾಂಕ್ಸ್ ಹೇಳ್ಬೇಕಾ? ಹ್ಮ್. ನೆನ್ನೆ ಅಪ್ಪನ ಆಶೀರ್ವಾದ ತಗೊಳ್ಳುವಾಗ ಅದನ್ನ ತಪ್ಸಿದ್ಯಲ್ಲ, ಅದಕ್ಕೆ ನೀನ್ ಸಾರಿ ಕೇಳ್ಬೇಕಿತ್ತಲ್ವಾ? ಸೊ ನಿನ್ ಸಾರಿ ಈಕ್ವಲ್ಸ್ ಟು ನನ್ ಥ್ಯಾಂಕ್ ಯು, ಈಕ್ವಲ್ ಬ್ಯಾಲೆನ್ಸ್ ಆಯ್ತು. ಯಪ್ಪ, ಏನ್ ಜೀನಿಯಸ್ ಮೇಡಮ್ ನೀವು. ಫಿಸಿಕ್ಸ್ ಈಕ್ವಲ್ ಟು ಕೆಮಿಸ್ಟ್ರಿ ಅಂತ ಎಕ್ಸಾಮ್ ಬರ್ದು ಬಂದ್ರಲ್ಲ, ಹಾಗಾಯ್ತು. ಏ ಗಬ್ಬು ಸಬ್ಬು, ಬೇಡ ಹೇಳ್ತಿದ್ದೀನಿ. ಇವತ್ತು ಯಾವ್ದು ಓದಿದ್ದೀರಾ ಮೇಡಮ್? ಫಿಸಿಕ್ಸಾ ಕೆಮಿಸ್ಟ್ರಿನಾ? ಎಕ್ಸಾಮ್ ಯಾವ್ದಿದ್ರೆ ಏನ್ ಬಿಡಿ, ನೀವು ಓದಿರೋದೇ ಬರೆಯೋದಲ್ವಾ. ಸಾರಿ ಮೇಡಮ್. ಕಾರ್ ನಿಲ್ಸು. ಸಾರಿ ಅಂತ ಹೇಳಿದ್ನಲ್ಲ ಮೇಡಮ್. ಕಾರ್ ನಿಲ್ಸು ಅಂದೆ ತಾನೆ? ನಿಲ್ಸು. ಇಳಿ ಬೇಗ, ಇವತ್ತು ನಾನು ಡ್ರೈವ್ ಮಾಡ್ತೀನಿ. ನೀವಾ ಮೇಡಮ್? ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನೀವು ಡ್ರೈವಿಂಗ್ ಮಾಡೋದಕ್ಕಿಂತ ನನಗೆ ಬೈಯೋದೇ ಸೇಫು. ಬೇಕಿದ್ರೆ ಎರಡೇಟ್ ಹೊಡೆದ್ಬಿಡಿ, ಡ್ರೈವಿಂಗ್ ಮಾತ್ರ ಮಾಡ್ತೀನಿ ಅನ್ಬಿಡಿ. ಅದಕ್ಕಲ್ವೋ ನೀನ್ ಡ್ರೈವ್ ಮಾಡಿದ್ರೆ ಆಮೇಲೆ ಸವಾರಿ ಮಾಡ್ದಾಗ ಆಗತ್ತೆ. ಟೈಮ್ ನೋಡಿದ್ಯಾ? ಲೇಟ್ ಆಗ್ತಿದೆ ಎಕ್ಸಾಮ್ಗೆ, ಅದಕ್ಕೆ. ನಾನ್ ಡ್ರೈವ್ ಮಾಡಿದ್ರೆ ಕಾರು ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ನನ್ನ ಕೆಲಸನೂ ರಾಕೆಟ್ ಸ್ಪೀಡಲ್ಲ ಕಿತ್ತೋಗುತ್ತೆ. ಆಗ ನಾನೇ ಸೆಂಡ್ ಆಫ್ ಮಾಡಿ ಟಾಟಾ ಅಂತೀನಿ. ಇಳಿ ಬೇಗ. ಈಗ ಇಳಿತೀಯೋ ಅಥವಾ ನಾನೇ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ಬೇಡ? ಕಾರ್ ಓಡ್ಸಕ್ ಮುಂಚೆನೇ ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಇನ್ ಕಾರ್ ಏನಾದ್ರೂ ಓಡಿಸ್ಬಿಟ್ರೆ ಆಂಜನೇಯ. ಗೋವಿಂದ ಗೋವಿಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.